ಇಂಡಿಯಾದ ನಮ್ಮ ಪ್ಲೇಯರ್ಸ್ ಏನ್ ಆಡ್ತವ್ರೆ ಗುರು. ಸೂಪರ್ 8ರ ಹಂತ ಆಗಿರಬಹುದು, ಲೀಗ್ ಆಗಿರಬಹುದು, ಸೋಲಿಲ್ಲದ ಸರ್ದಾರರಂತೆ ಮುನ್ನುಗ್ಗುತ್ತಿದ್ದಾರೆ. ಇದುವರೆಗೂ ಭಾರತದ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಯಾವ ತಂಡಗಳಿಗೂ ಆಗಿಲ್ಲ. ಸಿಂಹದ ಮರಿ ಸೈನ್ಯದಂತೆ ಅಪೋಸಿಷನ್ ತಂಡಗಳನ್ನು ಬಡಿದು ಬಾಯಿಗೆ ಹಾಕಿಕೊಂಡು ಸೆಮಿಸ್ ಹಂತ ತಲುಪಿದೆ. ಆದರೆ ಇದೀಗ ಭಾರತ ತಂಡಕ್ಕೆ ಮಳೆ ಭೀತಿ ಕಾಡುತ್ತಿದೆ. ಒಂದು ವೇಳೆ ಭಾರಿ ಮಳೆ ಆದರೆ ಟೀಮ್ ಇಂಡಿಯಾದ ಗತಿ ಏನು ಅಂತ ಅಂದ್ಕೊಳ್ತಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. T20 ವಿಶ್ವಕಪ್ ಟೂರ್ನಿಯಲ್ಲಿ ಅಜೇಯವಾಗಿ ಮುನ್ನುಗ್ಗುತ್ತಿರುವ ಭಾರತ ತಂಡ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ಗುರುವಾರ ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಟೂರ್ನಿಯುದ್ದಕ್ಕೂ ಕಾಡುತ್ತಾ ಮತ್ತು ಫಲಿತಾಂಶಗಳನ್ನು ಏರುಪೇರು ಮಾಡುತ್ತಾ ಬಂದಿರುವ ಮಳೆ ಈ ಮಹತ್ವದ ಪಂದ್ಯಕ್ಕೂ ಅಡಚಣೆ ತರುವ ಭೀತಿ ಇದೆ. ಭಾರೀ ಮಳೆಯಿಂದಾಗಿ ಪಂದ್ಯ ರದ್ದಾದರೂ ಅಚ್ಚರಿಯಿಲ್ಲ ಎಂದು ವರದಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಪಂದ್ಯದ ಸಮಯದಲ್ಲಿ ಮಳೆ ಸುರಿಯುವ ಸಾಧ್ಯತೆ 88%ರಷ್ಟಿದೆ. ದಕ್ಷಿಣ ಆಫ್ರಿಕಾ, ಅಫ್ಘಾನಿಸ್ತಾನ್ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯಕ್ಕೆ ಮೀಸಲು ದಿನವಿದ್ದರೂ ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಸೆಮಿಫೈನಲ್ ಪಂದ್ಯಕ್ಕೆ ಮೀಸಲು ದಿನವಿಲ್ಲ. ಹೀಗಾಗಿ ಒಂದು ವೇಳೆ ಪಂದ್ಯ ರದ್ದುಗೊಂಡರೆ ಭಾರತ ತಂಡವೇ ಫೈನಲ್ಗೆ ಏರಲಿದೆ. ಸೂಪರ್ 8 ಅಂಕಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನ ಸಂಪಾದಿಸಿದ್ದು ಇದಕ್ಕೆ ಕಾರಣ. ಇಂಗ್ಲೆಂಡ್ ಸೂಪರ್ 8ರ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನ ಗಳಿಸಿತ್ತು. ಸೂಪರ್ 8ರಲ್ಲಿ ಭಾರತ ಯಾವುದೇ ಸ್ಥಾನ ಪಡೆದರೂ ಜೂನ್ 27ಕ್ಕೆ ಗಯಾನದಲ್ಲಿನ ಎರಡನೇ ಸೆಮಿಫೈನಲ್ನಲ್ಲಿ ಆಡಲಿದೆ ಎಂದು ಐಸಿಸಿ ಮೊದಲೇ ತೀರ್ಮಾನಿಸಿತ್ತು. ಈ ಪಂದ್ಯ ಭಾರತೀಯ ವೀಕ್ಷಕರಿಗೆ ಅನುಕೂಲಕರ ಸಮಯದಲ್ಲಿ ನಿಗದಿಯಾಗಿರುವುದು ಇದಕ್ಕೆ ಕಾರಣ. ಇದೇ ವೇಳೆ ಫೈನಲ್ ಪಂದ್ಯ ಶನಿವಾರವೇ ನಡೆಯಲಿರುವುದರಿಂದ ಎರಡನೇ ಸೆಮಿಸ್ಗೆ ಮೀಸಲು ದಿನವಿಲ್ಲ ಎಂದು ಸ್ಪಷ್ಟಪಡಿಸಿತ್ತು. ಆದರೆ ಎರಡನೇ ಸೆಮಿಫೈನಲ್ ಪಂದ್ಯ ಮುಗಿಸಲು 250 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ಐಸಿಸಿ ನೀಡಿದೆ. ಜತೆಗೆ ಸೆಮಿಫೈನಲ್ನಲ್ಲಿ ಸ್ಪಷ್ಟ ಫಲಿತಾಂಶ ಬರಬೇಕಾದರೆ ಉಭಯ ತಂಡಗಳು ಕನಿಷ್ಠ 10 ಓವರ್ಗಳ ಪಂದ್ಯ ಆಡಬೇಕಿದೆ. ಲೀಗ್ ಸೂಪರ್ 8ರಲ್ಲಿ ಫಲಿತಾಂಶಕ್ಕೆ ಕನಿಷ್ಠ 5 ಓವರ್ಗಳ ಪಂದ್ಯ ಸಾಕಾಗಿತ್ತು. ಜೂನ್ 29ಕ್ಕೆ ಬ್ರಿಡ್ಜ್ಟೌನ್ನಲ್ಲಿ ನಿಗದಿಯಾಗಿರುವ ಫೈನಲ್ಗೆ ಜೂನ್ 30 ಮೀಸಲು ದಿನವಾಗಿದೆ. ಮಳೆ ಕಾಡಿದರೆ 2 ದಿನ 390 ನಿಮಿಷ ಹೆಚ್ಚುವರಿ ಸಮಯ ನಿಗದಿಪಡಿಸಲಾಗಿದೆ. ಫೈನಲ್ನಲ್ಲೂ ಫಲಿತಾಂಶ ನಿರ್ಧಾರಕ್ಕೆ ಉಭಯ ತಂಡಗಳು ಕನಿಷ್ಠ 10 ಓವರ್ ಆಡಬೇಕು. ಮೀಸಲು ದಿನವೇ ಮಳೆ ಅಡ್ಡಿಪಡಿಸಿದರೆ ಫೈನಲ್ಗೆ ಏರಿದ 2 ತಂಡಗಳನ್ನು ಜಂಟಿ ಚಾಂಪಿಯನ್ ಎಂದು ಐಸಿಸಿ ಘೋಷಿಸಲಿದೆ. ಮೊದಲ ಸೆಮಿಸ್ಗೆ ಮಾತ್ರ ಮೀಸಲು ದಿನ. ದಕ್ಷಿಣ ಆಫ್ರಿಕಾ ಅಫ್ಘಾನ್ ನಡುವಿನ ಮೊದಲ ಸೆಮಿಸ್ಗೆ ಮೀಸಲು ದಿನವಿದೆ. ಸ್ಥಳೀಯ ಕಾಲಮಾನದಂತೆ ಬುಧವಾರ ರಾತ್ರಿ ನಿಗದಿಯಾಗಿರುವ ಈ ಪಂದ್ಯಕ್ಕೆ ಗುರುವಾರ ಮೀಸಲು ದಿನವಾಗಿದೆ. ಅಂದರೆ ಭಾರತೀಯ ಕಾಲಮಾನ ಪ್ರಕಾರ 2 ಗುರುವಾರವೇ ಆಗಲಿದೆ. ಮೀಸಲು ದಿನ ಸ್ಥಳೀಯ ಕಾಲಮಾನ ಮಧ್ಯಾಹ್ನ 2ಕ್ಕೆ ಪಂದ್ಯ ಶುರುವಾಗಲಿದೆ. ಅಂದರೆ ಭಾರತದಲ್ಲಿ ಗುರುವಾರ ರಾತ್ರಿ 11:30ರಿಂದ ಪಂದ್ಯ ನಡೆಯಲಿದೆ. ಮೊದಲ ಸೆಮಿಸ್ಗೆ ಪಂದ್ಯದ ದಿನ 60 ನಿಮಿಷ ಹೆಚ್ಚುವರಿ ಸಮಯ ನೀಡಲಾಗಿದ್ದರೆ ಮೀಸಲು ದಿನ 190 ನಿಮಿಷ ಹೆಚ್ಚುವರಿ ಸಮಯವಿದೆ. ಮೊದಲ ಸೆಮಿಸ್ ಮೀಸಲು ದಿನವು ರದ್ದಾದರೆ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಏರಲಿದೆ. ಆಸೀಸ್ ನಂತರ ಆಂಗ್ಲರೆದುರು ಸೇಡಿನ ತವಕ. ಈಗಾಗಲೇ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿದು T20 ವಿಶ್ವಕಪ್ ಟೂರ್ನಿಯ ಸೂಪರ್ 8ರ ಹಂತದಲ್ಲಿ ಹೊರದಬ್ಬುವ ಮೂಲಕ ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿ T20 ವಿಶ್ವಕಪ್ ಟೂರ್ನಿಯ ಸೂಪರ್ 8ರ ಹಂತದಲ್ಲಿ ಹೊರದಬ್ಬುವ ಮೂಲಕ ಭಾರತ ತಂಡ 2023ರ ತವರಿನ ಏಕದಿನ ವಿಶ್ವಕಪ್ ಫೈನಲ್ ಸೋಲಿಗೆ ಸೇಡು ತೀರಿಸಿಕೊಂಡಿದೆ. ಇದೀಗ 2022ರ T20 ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ ಸೋಲಿಗೆ ಇಂಗ್ಲೆಂಡ್ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಅವಕಾಶ ಭಾರತಕ್ಕೆದುರಾಗಿದೆ. ಅಡಿಲೇಡ್ನಲ್ಲಿ ನಡೆದ ಕಳೆದ T20 ವಿಶ್ವಕಪ್ ಸೆಮಿಸ್ನಲ್ಲಿ ಭಾರತ 6 ವಿಕೆಟ್ಗೆ 168 ರನ್ ಗಳಿಸಿತ್ತು. ಇಂಗ್ಲೆಂಡ್ 16 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 170 ರನ್ ಗಳಿಸಿ ಗೆದ್ದಿತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.